ಹ್ಮ್ ಆ ಒಂದೇ ಆಫೀಸ್, ಒಂದೇ ವಯಸ್ಸು, ಆಮೇಲೆ ಒಂದೇ ರೀತಿಯ ಎಜುಕೇಷನ್. ಪ್ರತಿದಿನ ಒಟ್ಟಿಗೆ ಟ್ರಾಫಿಕ್ ದಾಟಿ ಬರುವ ಇಬ್ರು ಯುವ ಪ್ರೊಫೆಷನಲ್ಸ್ನ ಕಲ್ಪನೆ ಮಾಡ್ಕೊಳ್ಳಿ. ತಿಂಗಳ ಕೊನೆಯಲ್ಲಿ ಒಬ್ಬನಿಗೆ $1,000 ಸಂಬಳ ಬಂದ್ರೆ ಇನ್ನೊಬ್ಬನಿಗೆ $2,000 ಸಿಗತ್ತೆ. ಇದು ಬಹಳ ಕಾಮನ್ ಆಗಿ ನೋಡುವ ಸಿನಾರಿಯೋ. ಹೌದಲ್ವಾ? ದಿನಕ್ಕೆ ಇಬ್ಬರಿಗೂ ಇರೋದು ಅದೇ 24 ಗಂಟೆಗಳು. ಆದರೂ ಆದಾಯದಲ್ಲಿ ಇಷ್ಟು ದೊಡ್ಡ ಅಂತರ ಯಾಕ್ ಬರುತ್ತೆ? ಲೈಕ್ ಜಿಮ್ ರಾನ್ ಅನ್ನೋ ವ್ಯಕ್ತಿ 1981ರಲ್ಲಿ ಒಂದು ವೇದಿಕೆಯ ಮೇಲೆ ನಿಂತು ಇದಕ್ಕೆ ಉತ್ತರ ಕೊಟ್ಟಿದ್ರು. ರೈಟ್. ಆ ಹಳೆಯ ಸೆಮಿನಾರ್ನ ಹಿಂದಿ ಡಬ್ ಆದ ವಿಡಿಯೋ ಈಗ ಯೂಟ್ಯೂಬ್ನಲ್ಲಿ ಮತ್ತೆ ವೈರಲ್ ಆಗ್ತಿರೋದಕ್ಕೆ ಒಂದು ಬಹಳ ಬಲವಾದ ಕಾರಣ ಇದೆ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಅದನ್ನೇ ಡಿಕೋಡ್ ಮಾಡ್ಲಿದ್ದೇವೆ. ಎಕ್ಸಾಕ್ಟ್ಲಿ. ಆ ವಿಡಿಯೋ ಕೇವಲ ಒಂದು ಖಾಲಿ ಮೋಟಿವೇಶನ್ ಅಲ್ಲ, ಕಾರ್ಪೊರೇಟ್ ಪ್ರಪಂಚದಲ್ಲಿ ಈ ವ್ಯಾಲ್ಯೂ ಅಂದ್ರೆ ಮೌಲ್ಯ ಸೃಷ್ಟಿಸುವ ಬಗ್ಗೆ ಬಹಳ ಪ್ರಾಕ್ಟಿಕಲ್ ಆದ ಪಾಠಗಳನ್ನ ಅದು ಒಳಗೊಂಡಿದೆ. ವಾಸ್ತವದಲ್ಲಿ ಇದು ಕೇವಲ ಸಮಯದ ಲೆಕ್ಕಾಚಾರ ಅಲ್ಲವೇ ಅಲ್ಲ, ಇದು ಸಂಪೂರ್ಣವಾಗಿ ಮೌಲ್ಯದ ಲೆಕ್ಕಾಚಾರ. ಅಂದ್ರೆ ನಾವು ಮಾರುಕಟ್ಟೆಯಲ್ಲಿ ಎಷ್ಟು ಸಮಯ ಕಳೆಯುತ್ತೇವೆ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಎಂತಹ ಪರಿಹಾರಗಳನ್ನು ಒದಗಿಸುತ್ತೇವೆ ಅನ್ನೋದು ಮುಖ್ಯ. ಅಂದ್ರೆ ಆ ಇಬ್ಬರು ಒಂದೇ ಕಚೇರಿಯಲ್ಲಿ ಒಂದೇ ಶಿಫ್ಟ್ನಲ್ಲಿ ಕೆಲಸ ಮಾಡ್ಬೋದು, ಆದ್ರೆ ಅವರು ಆ ಮಾರ್ಕೆಟ್ಗೆ ತರ್ತಿರುವ ವ್ಯಾಲ್ಯೂ ಸಂಪೂರ್ಣ ಬೇರೆ ಇರುತ್ತೆ ಅಂತನ. ಹೌದು, ಖಂಡಿತ. ಜಿಮ್ ರಾನ್ ಅವರ ಆ 7 ಪ್ರಮುಖ ಯಶಸ್ಸಿನ ತತ್ವಗಳು ಈ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವ ನಿಖರವಾದ ರೋಡ್ ಮ್ಯಾಪ್ ನೀಡ್ತವೆ. ನನಗೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತದೆ. ಅಂದ್ರೆ ಈಗ ಮಾರ್ಕೆಟ್ ಕೇವಲ ವ್ಯಾಲ್ಯೂಗೆ ಮಾತ್ರ ಹಣ ಕೊಡುತ್ತದೆ ಅಂದ್ರೆ, ಹಗಲಿರುಳು ಬಿಸಿಲಿನಲ್ಲಿ ಕಷ್ಟಪಟ್ಟು ದುಡಿಯುವ ಕಾರ್ಮಿಕನಿಗೆ ಕಡಿಮೆ ಹಣ ಸಿಗುತ್ತೆ, ಆದರೆ ಕೇವಲ ಎಸಿ ರೂಮ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂರುವ ಮ್ಯಾನೇಜರ್ಗೆ ಹೆಚ್ಚು ಹಣ ಯಾಕೆ ಸಿಗುತ್ತೆ? ಬಹಳ ಸೂಕ್ತವಾದ ಪ್ರಶ್ನೆ ಇದು. ಮಾರುಕಟ್ಟೆಯಲ್ಲಿ ಕೇವಲ ಬೆವರು ಸುರಿಸಿದ್ದಕ್ಕೆ ಅಥವಾ ಆಯಾಸಗೊಂಡಿದ್ದಕ್ಕೆ ಯಾರೂ ಹಣ ಕೊಡುವುದಿಲ್ಲ ಗೊತ್ತಾ? ಆದಾಯವು ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆಗಿಂತ ಹೆಚ್ಚಿರುವುದಿಲ್ಲ. ಅಂದ್ರೆ ಕೇವಲ ಹಾರ್ಡ್ವರ್ಕ್ ಮಾತ್ರ ಸಾಲದು? ರೈಟ್. ಆ ಲ್ಯಾಪ್ಟಾಪ್ ಮುಂದೆ ಕೂರುವ ವ್ಯಕ್ತಿ ಕೇವಲ ಟೈಪ್ ಮಾಡುತ್ತಿಲ್ಲ, ಬದಲಾಗಿ ಆತ ಸಾವಿರಾರು $1 ಉಳಿಸುವ ಅಥವಾ ಗಳಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಆ ಡಿಸಿಷನ್ ಮೇಕಿಂಗ್ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಆತ ವರ್ಷಗಳ ಕಾಲ ಅಧ್ಯಯನ ಮಾಡಿರ್ತಾನೆ. ಅಂದ್ರೆ ಒಂದು ವೇಳೆ ಲಾಟ್ರಿ ಒಡೆದು ಯಾರಿಗಾದ್ರೂ ದಿಢೀರ್ ಕೋಟ್ಯಾಧಿಪತಿ ಪಟ್ಟ ಸಿಕ್ಕರೆ, ಆ ಸಂಪತ್ತನ್ನ ನಿಭಾಯಿಸುವಷ್ಟು ಅವರ ಮೈಂಡ್ಸೆಟ್ ಬೆಳೆದಿಲ್ಲ ಅಂದ್ರೆ ಆ ಹಣ ಬಹಳ ಬೇಗ ಕರಗಿ ಹೋಗುತ್ತಲ್ವಾ? ಎಕ್ಸಾಕ್ಟ್ಲಿ. ಹಣವು ಯಾವಾಗಲೂ ತನ್ನನ್ನು ನಿಭಾಯಿಸಬಲ್ಲವರ ಬಳಿ ಮಾತ್ರ ಉಳಿತದೆ. ಅದಕ್ಕೆ ನಾವು ನಮ್ಮ ಪರ್ಸನಲ್ ವ್ಯಾಲ್ಯೂ ಬಗ್ಗೆ ಗಮನಹರಿಸಬೇಕು. ಹಾಗಾದ್ರೆ ನನ್ಗಿಲ್ಲಿ ಎಷ್ಟು ಸಂಬಳ ಸಿಗ್ತಿದೆ ಅಂತ ಲೆಕ್ಕ ಹಾಕೋ ಬದಲು, ನಾನಿಲ್ಲಿ ಕೆಲಸ ಮಾಡ್ತಾ ಎಂಥ ಕೌಶಲ್ಯಗಳನ್ನು ಕಲಿಯುತ್ತಿದ್ದೇನೆ, ಎಂಥ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಿದ್ದೇನೆ ಅಂತ ಯೋಚನೆ ಮಾಡಬೇಕು. ಹೌದು, 100ಕ್ಕೆ 100 ಸತ್ಯ. ಆದ್ರೆ ಈ ಪರ್ಸನಲ್ ವ್ಯಾಲ್ಯೂ ಹೆಚ್ಚಿಸ್ಕೊಡೋದು ಅಂದ್ರೆ ಕೇವಲ ದೊಡ್ಡ ಯೂನಿವರ್ಸಿಟಿಗಳಿಂದ ಡಿಗ್ರಿಗಳನ್ನು ಪಡೆಯೋದೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಅದನ್ನೇ ಹೇಳಿಕೊಡುತ್ತಲ್ವಾ? ಡಿಗ್ರಿಗಳು ಕೇವಲ ಪ್ರವೇಶ ದ್ವಾರವನ್ನು ತೆರೆಯುತ್ತವೆ ಅಷ್ಟೇ. ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಕಾನ್ಫಿಡೆಂಟ್ ಹ್ಯಾಂಡ್ಶೇಕ್, ಜನರೊಂದಿಗೆ ಮಾತನಾಡುವಾಗ ತೋರುವ ನೈಜ ಆಸಕ್ತಿ ಇವೆಲ್ಲ ಬಹಳ ಮ್ಯಾಟರ್ ಆಗುತ್ತೆ. ಅಂದ್ರೆ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಸಮಸ್ಯೆಗಳನ್ನು ಪರಿಹರಿಸುವ ರೀತಿ ಇದೆಯಲ್ಲ, ಇವೆಲ್ಲವೂ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರಬಡ್ಡಿಯಂತೆ ಕೆಲಸ ಮಾಡುತ್ತವೆ. ಪ್ರತಿದಿನ ಕಲಿಯುವ ಸಣ್ಣ ಸಣ್ಣ ಕೌಶಲ್ಯಗಳು ಸೇರಿ ಒಂದು ದಿನ ಆ ವ್ಯಕ್ತಿಯನ್ನು ಮಾರುಕಟ್ಟೆಯಲ್ಲಿ ಅತ್ಯಂತ ಅಪರೂಪದ ಸಂಪನ್ಮೂಲವನ್ನಾಗಿ ಮಾಡುತ್ತವೆ. ಬೇರೆಲ್ಲರೂ ಸಾಮಾನ್ಯರಂತೆ ಇರುವಾಗ ಈ ಸ್ಕಿಲ್ಸ್ ಒಬ್ಬನನ್ನು ಎದ್ದು ಕಾಣುವಂತೆ ಮಾಡ್ತವೆ. ಯಶಸ್ಸನ್ನು ನಾವು ಆಕರ್ಷಿಸಬೇಕೇ ಹೊರತು ಬೆನ್ನಟ್ಟಬಾರದು ಎನ್ನುವುದರ ಹಿಂದಿನ ಲಾಜಿಕ್ ಇದೆ ಅಲ್ವಾ? ಖಂಡಿತ. ನೀವು ಈ ಕಾಂಪೌಂಡಿಂಗ್ ವಿಚಾರವನ್ನು ಆ ಲಾ ಆಫ್ ಯೂಸ್ ಅಂದ್ರೆ ಬಳಕೆಯ ನಿಯಮದ ಜೊತೆ ಸೇರಿಸಿ ನೋಡಿದಾಗ ಇದು ಮತ್ತಷ್ಟು ಕ್ಲಿಯರ್ ಆಗುತ್ತೆ. ಆ ಯೂನಿವರ್ಸಲ್ ಲಾ, ಬ್ರಹ್ಮಾಂಡದ ಈ ನಿಯಮ ಬಹಳ ವಿಚಿತ್ರವಾಗಿದೆ. ಅಂದ್ರೆ ನಮ್ಮ ದೇಹದ ಒಂದು ಕೈಯನ್ನು ಕೆಲವು ತಿಂಗಳುಗಳ ಕಾಲ ಬಳಸದೆ ಹಾಗೆಯೇ ಕಟ್ಟಿ ಹಾಕಿದ್ರೆ ಅದು ನಿಧಾನವಾಗಿ ತನ್ನ ಶಕ್ತಿ ಕಳೆದುಕೊಂಡು ನಿಷ್ಕ್ರಿಯವಾಗ್ತದೆ ಅಲ್ವಾ? ರೈಟ್. ಅದೇ ರೀತಿ ನಮ್ಮಲ್ಲಿರುವ ಬುದ್ಧಿಮತ್ತೆ ಅಥವಾ ಕೌಶಲ್ಯವನ್ನು ನಿರಂತರವಾಗಿ ಬಳಸದಿದ್ದರೂ ಅದು ನಶಿಸಿ ಹೋಗ್ತದೆ. ಆ ಪ್ರಾಚೀನ ಕಥೆ ಅಂದ್ರೆ ಮಾಸ್ಟರ್ ಮತ್ತು 3 ಸೇವಕರ ಕಥೆ ಇದನ್ನೇ ಹೇಳೋದು. ಆ ಚಿನ್ನದ ನಾಣ್ಯಗಳ ಕಥೆ. ಹೌದು. ಮಾಸ್ಟರ್ ಹೊರಡುವಾಗ 3ರಿಗೆ ಚಿನ್ನದ ಬಿಸ್ಕಟ್ಗಳನ್ನು ಕೊಟ್ಟು ಹೋಗ್ತಾನೆ. ಮೊದಲಿಬ್ಬರು ರಿಸ್ಕ್ ತೆಗೆದುಕೊಂಡು ತಮ್ಮ ಬುದ್ಧಿ ಬಳಸಿ ಹೂಡಿಕೆ ಮಾಡಿ ಅದನ್ನು ದುಪ್ಪಟ್ಟು ಮಾಡ್ತಾರೆ. ಆದ್ರೆ 3ನೇಯವನು ಏನ್ ಮಾಡ್ತಾನೆ ಗೊತ್ತಾ? ಕಳೆದುಕೊಳ್ಳುವ ಭಯದಿಂದ ಅದನ್ನು ಮಣ್ಣಿನಲ್ಲಿ ಮುಚ್ಚಿಡ್ತಾನೆ. ಎಕ್ಸಾಕ್ಟ್ಲಿ. ಲಾಸ್ ಅವರ್ಷನ್ ಅಂತ ಕರೀತಾರೆ ಬಿಹೇವಿಯರಲ್ ಎಕನಾಮಿಕ್ಸ್ನಲ್ಲಿ.
ಮನುಷ್ಯನಿಗೆ ಹೊಸದನ್ನು ಸೃಷ್ಟಿಸುವ ಆಸೆಗಿಂತ ಇರುವುದನ್ನು ಕಳೆದುಕೊಳ್ಳುವ ಭಯ ಹೆಚ್ಚು. ಸಂಪೂರ್ಣ ಸುರಕ್ಷತೆಯನ್ನು ಹುಡುಕುವ ಭ್ರಮೆಯಿದು. ಆ ಸೇಫ್ ಗೇಮ್ ಆಡುವ ಮೈಂಡ್ಸೆಟ್ ಅವನಿಗೆ ಮುಳುವಾಗುತ್ತೆ. ಮಾಸ್ಟರ್ ಹಿಂದಿರುಗಿ ಬಂದಾಗ ಏನನ್ನು ಸೃಷ್ಟಿಸದ ಆತನಿಂದ ಆ ಚಿನ್ನವನ್ನು ಕಿತ್ತುಕೊಂಡು ಮೊದಲ್ನೆಯವನಿಗೆ ಕೊಡ್ತಾನೆ. ಹೌದು, ಈ ಕಥೆ ಕೇಳಲು ಚೆನ್ನಾಗಿದೆ. ಅದೇ ಯುವ ವೃತ್ತಿಪರರು ತಮ್ಮ ದಿನನಿತ್ಯದ ಜೀವನದಲ್ಲಿ ಈ ಚಿನ್ನವನ್ನು ಅಂದ್ರೆ ತಮ್ಮ ಅಮೂಲ್ಯ ಸಂಪನ್ಮೂಲವನ್ನು ಎಲ್ಲಿ ಮಣ್ಣು ಮಾಡುತ್ತಿದ್ದಾರೆ ಅನ್ನೋದನ್ನ ಯೋಚಿಸಬೇಕು. ತಮ್ಮ ಸಮಯವನ್ನು ಮಣ್ಣು ಮಾಡುತ್ತಿದ್ದಾರೆ. ಆ ಟಿವಿಯ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಜಿಮ್ರಾನ್ ಹೇಳಿದ ಹಾಗೆ $450 ಕೊಟ್ಟು ಒಂದು ಟಿವಿ ತಂದ್ರೆ ಅದು ಕೇವಲ ಆ $450 ನಷ್ಟವಲ್ಲ. ಖಂಡಿತ ಅಲ್ಲ. ಅದು ಪ್ರತಿದಿನ ಕನಿಷ್ಠ 3 ಗಂಟೆಗಳ ಸಮಯವನ್ನು ಕಬಳಿಸುತ್ತದೆ. ವರ್ಷಕ್ಕೆ 1000 ಗಂಟೆಗಳು. ಆ 1000 ಗಂಟೆಗಳನ್ನು ಕೋಡಿಂಗ್ ಕಲಿಯಲು, ಹೊಸ ಭಾಷೆ ಕಲಿಯಲು ಬಳಸಿದ್ರೆ ಭವಿಷ್ಯದಲ್ಲಿ ಅದು $12,000ಗೂ ಹೆಚ್ಚು ರಿಟರ್ನ್ಸ್ ಕೊಡುತ್ತಿತ್ತು ಅಂತ ಒಂದು ಲೆಕ್ಕಾಚಾರ ಇದೆ. ಇದು ನಿಜಕ್ಕೂ ಕಣ್ಣು ತೆರೆಸುವ ಲೆಕ್ಕಾಚಾರ. ಟಿವಿ ಕೇವಲ ಜೇಬಿನಿಂದ ಹಣ ಕದ್ದಿಲ್ಲ, ಅದು ಭವಿಷ್ಯದ ಆದಾಯವನ್ನೇ ಕದಿಯುತ್ತಿದೆ. ಇದು ಬಹಳ ಭಯಾನಕ ಅನ್ಸುತ್ತೆ ಕೇಳೋಕೆ. ಆ 1000 ಗಂಟೆಗಳನ್ನು ಟಿವಿಗೆ ಸುರಿಯುವ ಬದಲು ದಿನಕ್ಕೆ ಕೇವಲ 3 ಹೈ ಇಂಪ್ಯಾಕ್ಟ್ ಕೆಲಸಗಳನ್ನು ಮಾಡಬಹುದು ಅಲ್ವಾ? ಯಾವ ರೀತಿ ಕೆಲಸಗಳು? ಉದಾಹರಣೆಗೆ ಪ್ರತಿದಿನ ಕನಿಷ್ಠ 30 ನಿಮಿಷ ಇಂಡಸ್ಟ್ರಿಯ ಹೊಸ ಟ್ರೆಂಡ್ಸ್ ಬಗ್ಗೆ ಓದುವುದು, ಇನ್ನೊಂದು ಅರ್ಧ ಗಂಟೆ ಹೊಸ ಸಾಫ್ಟ್ವೇರ್ ಪ್ರಾಕ್ಟೀಸ್ ಮಾಡುವುದು, ಆಮೇಲೆ ಮೆಂಟರ್ಗಳ ಜೊತೆ ಮಾತನಾಡುವುದು. ಸಮಯವು ಟಿವಿಯ ಮುಂದೆ ವ್ಯರ್ಥವಾಗುತ್ತಿದೆ ಎಂದು ಅರಿತುಕೊಳ್ಳುವುದು ಮೊದಲ ಹೆಜ್ಜೆ. ಆದ್ರೆ ಆ ಸಮಯವನ್ನ ಬೇರೆಡೆ ಇನ್ವೆಸ್ಟ್ ಮಾಡೋಕೆ ಮನುಷ್ಯನಿಗೆ ಒಂದು ಪ್ರಬಲವಾದ ಕಾರಣ ಬೇಕಾಗತ್ತೆ ಅಲ್ವಾ? ರೈಟ್. ಇಲ್ಲಿಯೇ ಆ ಗೋಲ್ ಸೆಟ್ಟಿಂಗ್ ಅಂದ್ರೆ ಗುರಿ ನಿಗದಿಪಡಿಸುವಿಕೆ ಕೇವಲ ಒಂದು ಆಫೀಸ್ ಪ್ರಕ್ರಿಯೆಯಾಗಿ ಉಳಿಯದೆ ಒಂದು ಪರ್ಸನಲ್ ಅನಿವಾರ್ಯತೆಯಾಗಿ ಬದಲಾಗುತ್ತೆ. ಜಿಮ್ ರಾನ್ ಅವರ ಗುರುಗಳು ಹೇಳುವಂತೆ, ಸ್ಪಷ್ಟವಾದ ಗುರಿಗಳ ಪಟ್ಟಿ ಇಲ್ಲದಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಎಂದು ಸುಲಭವಾಗಿ ಊಹಿಸಬಹುದು. ಗುರಿಗಳಿಲ್ಲದ ಜೀವನ ಕೇವಲ ಗಾಳಿಗೆ ತೂರುವ ಎಲೆಯಂತೆ. ಈ ಗುರಿಗಳನ್ನ ಸೆಟ್ ಮಾಡೋದು ಹೇಗೆ? ಸುಮ್ನೆ ನಾನು ಈ ವರ್ಷ ಶ್ರೀಮಂತನಾಗ್ಬೇಕು ಅಥವಾ ದೊಡ್ಡ ಪೋಸ್ಟ್ಗೆ ಹೋಗ್ಬೇಕು ಅಂತ ಡೈರಿಯಲ್ಲಿ ಬರೆದುಕೊಂಡ್ರೆ ಆಗುತ್ತದೆಯಾ? ಬಹುತೇಕ ಜನರ ನ್ಯೂ ಇಯರ್ ರೆಸಲ್ಯೂಷನ್ಸ್ ಮೊದಲ ವಾರದಲ್ಲೇ ಫೇಲ್ ಆಗೋದು ಇದೇ ಕಾರಣಕ್ಕೆ ಅನ್ಸುತ್ತೆ. ಸುಮ್ಮನೆ ಆಸೆಗಳನ್ನು ಬರೆಯುವುದು ಗುರಿಯಾಗೋದಿಲ್ಲ. ಗುರಿಗಳನ್ನು 3 ನಿರ್ದಿಷ್ಟ ವಿಭಾಗಗಳಲ್ಲಿ ಬರೆಯಬೇಕು. 3 ವಿಭಾಗಗಳ? ಅವು ಯಾವುವು? ಮೊದಲನೆಯದು ಫೈನಾನ್ಷಿಯಲ್ ಗೋಲ್ಸ್, ಅಂದ್ರೆ ಆರ್ಥಿಕ ಗುರಿಗಳು. ನಿರ್ದಿಷ್ಟವಾಗಿ ಎಷ್ಟು ಆದಾಯ ಬೇಕು, ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ. ಎರಡನೇದು ಥಿಂಗ್ಸ್, ಅಂದ್ರೆ ವಸ್ತುಗಳು, ಮನೆ, ಕಾರು, ಪ್ರವಾಸದಂತಹ ಆಸೆಗಳು. ಆಮೇಲೆ ಮೂರನೇದು ಅತ್ಯಂತ ಮುಖ್ಯವಾದ ಪರ್ಸನಲ್ ಡೆವಲಪ್ಮೆಂಟ್. ಈ ಆರ್ಥಿಕ ಗುರಿ ತಲುಪಲು ನಾನು ಎಂತಹ ವ್ಯಕ್ತಿಯಾಗಬೇಕು, ಯಾವ ಲೀಡರ್ಶಿಪ್ ಸ್ಕಿಲ್ಸ್ ಕಲಿಯಬೇಕು ಅನ್ನೋದು. ಈ ದೀರ್ಘಕಾಲೀನ ಕನಸುಗಳನ್ನು ಕೇವಲ ಕನಸಾಗಿಯೇ ಉಳಿಸದೆ 3 ತಿಂಗಳ ಕ್ವಾರ್ಟರ್ಲಿ ಮೈಲ್ಸ್ಟೋನ್ಸ್ ಆಗಿ ಒಡೆಯಬೇಕು. ಈ ಕ್ವಾರ್ಟರ್ನಲ್ಲಿ ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲಿಯುತ್ತೇನೆ ಅನ್ನೋ ನಿರ್ದಿಷ್ಟ ಗುರಿ ಇರಬೇಕು. ಎಕ್ಸಾಕ್ಟ್ಲಿ. ಆ ಕ್ವಾರ್ಟರ್ಲಿ ಪ್ಲಾನ್ ಮಾಡುವುದಕ್ಕೂ ಪ್ರತಿದಿನ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವುದಕ್ಕೂ ಒಂದು ಬಲವಾದ ರೀಸನ್ ಅಂದ್ರೆ ಕಾರಣ ಬೇಕಲ್ಲವೇ? ಕೇವಲ ಎಕ್ಸೆಲ್ ಶೀಟ್ನಲ್ಲಿ ಬರೆದರೆ ಮೋಟಿವೇಶನ್ ಸಿಗುವುದಿಲ್ಲ. ನನಗೆ ಆ ಸಾಲ ವಸೂಲಾತಿ ಮಾಡುವನ ಕತೆ ಇಲ್ಲಿ ನೆನಪಿಗೆ ಬರುತ್ತದೆ. ನಿರಂತರ ಕಿರುಕುಳ ಬೆದರಿಕೆಗಳನ್ನು ಅನುಭವಿಸಿದ ವ್ಯಕ್ತಿಯೊಬ್ಬ ಅದೇ ಅವಮಾನವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ. ರೈಟ್, ಆ ರಿವೆಂಜ್ ಸ್ಟೋರಿ. ಹೌದು. ಹಗಲಿರುಳು ದುಡಿದು ಒಂದು ದಿನ ಸೂಟ್ಕೇಸ್ ತುಂಬಾ ಹಣವನ್ನು ಆ ಅಧಿಕಾರಿಯ ಟೇಬಲ್ ಮೇಲೆ ಸುರಿದು ಇನ್ನೊಮ್ಮೆ ನನ್ನ ಕಡೆ ತಲೆ ಹಾಕ್ಬೇಡ ಅಂಥೇಳಿ ತನ್ನ ಸ್ವಾಭಿಮಾನ ಮರಳಿ ಪಡೆದ. ಆ ಒಂದು ದಿನದ ಸಿಟ್ಟು ಆತನ ಇಡೀ ಫೈನಾನ್ಷಿಯಲ್ ರೋಡ್ ಮ್ಯಾಪ್ನೇ ಬದಲಾಯಿಸ್ತು ಅಲ್ವಾ? ನಿಜ. ದೈನಂದಿನ ಹೋರಾಟಗಳನ್ನು, ಕಷ್ಟಗಳನ್ನು ಕೇವಲ ಅಳುವ, ದೂಷಿಸುವ ವಿಷಯಗಳನ್ನಾಗಿ ನೋಡದೆ ಅವುಗಳನ್ನೇ ಆರ್ಥಿಕ ಗುರಿಗಳನ್ನಾಗಿ ಪರಿವರ್ತಿಸುವುದು ಹೀಗೆಯೇ. ಆಂಡ್ರೂ ಕಾರ್ನೆಗೀ ಅವರ ಉದಾಹರಣೆಯನ್ನು ಗಮನಿಸಿ. ಆಂಡ್ರೂ ಕಾರ್ನೆಗೀ. ಹೌದು. ಅವರು ಜೀವನದ ಮೊದಲಾರ್ಧದಲ್ಲಿ ಹಣ ಸಂಪಾದಿಸಿ ದ್ವಿತೀಯಾರ್ಧದಲ್ಲಿ ಆ ಸಂಪತ್ತನ್ನೆಲ್ಲ ಅಗತ್ಯವಿರುವವರಿಗೆ ದಾನ ಮಾಡುವ ಗುರಿ ಹೊಂದಿದ್ರು. ಆ ಮಹತ್ವಾಕಾಂಕ್ಷೆಯೇ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾಗಲು ಅವರಿಗೆ ಫ್ಯೂಯಲ್ ಒದಗಿಸಿತು. ಅಂದ್ರೆ ಆಲಸ್ಯವನ್ನು ದೂರ ಮಾಡಲು ನಮಗೂ ಅಂಥದ್ದೇ ಒಂದು ಬಲವಾದ ಇಮೋಷನಲ್ ಕಾರಣ ಬೇಕು. ಖಂಡಿತ ಬೇಕು. ಇದು ಕೇಳಲು ಬಹಳ ರೋಮಾಂಚನಕಾರಿಯಾಗಿದೆ. ಆದರೆ ಇಲ್ಲೊಂದು ಡೌಟ್ ಕಾಡ್ತದೆ. ಕೇವಲ ಬಲವಾದ ಕಾರಣ ಇದ್ದು ಒಂದು ಕಾಗದದಲ್ಲಿ ಗುರಿ ಬರೆದಿಟ್ರೆ ಮಾತ್ರ ಸಾಕಾ? ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇಂಟರ್ನೆಟ್ನಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ ಗೊತ್ತಾ? ಹೌದು.
ಜನ ಅದನ್ನ ಮ್ಯಾಜಿಕ್ ಅಂದ್ಕೊಂಡಿದ್ದಾರೆ. ಅದೇ, ಕೇವಲ ಕಣ್ಣು ಮುಚ್ಚಿ ಕುಳಿತು ಯೂನಿವರ್ಸ್ ಅನ್ನು ಕೇಳಿಕೊಂಡ್ರೆ, ನಂಬಿದ್ರೆ ಸಾಕು ದುಡ್ಡು ಮಡಿಲಿಗೆ ಬೀಳುತ್ತದೆಯಾ? ಇದು ಸ್ವಲ್ಪ ಮ್ಯಾಜಿಕ್ ತರ ಪ್ರಾಕ್ಟಿಕಲ್ ಆಗಿಲ್ವೇನೋ ಅನ್ಸೋದಿಲ್ವೇ? ಅದುವೇ ಅತ್ಯಂತ ಅಪಾಯಕಾರಿ ತಪ್ಪು ಕಲ್ಪನೆ. ಲಾ ಆಫ್ ಅಟ್ರಾಕ್ಷನ್ ಮ್ಯಾಜಿಕ್ ಅಲ್ಲ. ಅದು ಸಂಪೂರ್ಣವಾಗಿ ನಮ್ಮ ಮೆದುಳು ಎಂಬ ಮೆಂಟಲ್ ಫ್ಯಾಕ್ಟರಿಯನ್ನು ಆಧರಿಸಿದೆ. ಮೆಂಟಲ್ ಫ್ಯಾಕ್ಟರಿ ಅಂದ್ರೆ ಏನು? ಯೂನಿವರ್ಸ್ ಕೇವಲ ನಮ್ಮ ಆಸೆಗಳಿಗೆ ಸ್ಪಂದಿಸುವುದಿಲ್ಲ, ನಮ್ಮ ಕಾರ್ಯಗಳಿಗೆ ಸ್ಪಂದಿಸುತ್ತದೆ. ಯಾವುದೇ ಕಾರ್ಖಾನೆಯಲ್ಲಿ ಎಂತಹ ರಾ ಮೆಟೀರಿಯಲ್ ಅಂದ್ರೆ ಕಚ್ಚಾ ವಸ್ತು ಒಳಗ್ ಹೋಗುತ್ತದೆಯೋ ಅಂಥದೇ ಪ್ರಾಡಕ್ಟ್ ಹೊರಬರ್ತದೆ ಅಲ್ವಾ? ರೈಟ್. ನಮ್ಮ ಮೆದುಳಿಗೆ ದಿನವಿಡೀ ಕೊಲೆ, ದುರಂತ, ಸೋಲು, ಅರ್ಥಹೀನ ಟಿವಿ ಧಾರಾವಾಹಿಗಳು ಮತ್ತು ನೆಗೆಟಿವ್ ನ್ಯೂಸ್ಗಳ ಕಸವನ್ನು ತುಂಬಿದರೆ ಆ ಫ್ಯಾಕ್ಟರಿಯಿಂದ ಯಶಸ್ಸಿನ, ಸಂಪತ್ತಿನ ಐಡಿಯಾಗಳು ಹೊರಬರಲು ಸಾಧ್ಯವೇ ಇಲ್ಲ. ಓ, ಅಂದ್ರೆ ನಾವು ಪ್ರತಿದಿನ ಈ ಮೆಂಟಲ್ ಫ್ಯಾಕ್ಟರಿಗೆ ಫೀಡ್ ಮಾಡುವ ಮಾಹಿತಿಯ ಮೇಲೆ ಒಂದು ಕಟ್ಟುನಿಟ್ಟಾದ ಕಂಟ್ರೋಲ್ ಹೊಂದಿರಬೇಕು. ಎಂತಹ ಇನ್ಫಾರ್ಮೇಷನ್ ಒಳಗೆ ಹೋಗ್ತಿದೆ ಅನ್ನೋ ಎಚ್ಚರ ಸದಾ ಇರಬೇಕು. ಎಕ್ಸಾಕ್ಟ್ಲಿ. ಹಣದ ಬಗ್ಗೆ ಇರುವ ಕೊರತೆಯ ಮನಸ್ಥಿತಿಯನ್ನು ಅಂದ್ರೆ ಆ ಸ್ಕೇರ್ಸಿಟಿ ಮೈಂಡ್ಸೆಟ್ ಅನ್ನು ಅಳಿಸಿ ಹಾಕಿ ಗ್ರೋತ್ ಮೈಂಡ್ಸೆಟ್ ಅನ್ನು ಅಳವಡಿಸಿಕೊಳ್ಳುವುದು ಈ ಮೂಲಕವೇ. ಹಾಗಾದ್ರೆ ಇದನ್ನ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು? ಇದಕ್ಕಾಗಿ ಒಂದು ಪ್ರಾಕ್ಟಿಕಲ್ ಆದ 15 ನಿಮಿಷಗಳ ಮುಂಜಾನೆಯ ದಿನಚರ್ಯ ಅಂದ್ರೆ ಮಾರ್ನಿಂಗ್ ರುಟೀನ್ ಬಹಳ ಉಪಯುಕ್ತ. ಆ 15 ನಿಮಿಷದಲ್ಲಿ ಏನೇನು ಮಾಡಬೇಕು? ಬೆಳಿಗ್ಗೆ ಎದ್ದ ಕೂಡ್ಲೇ ಫೋನ್ ನೋಡಿ ನೆಗೆಟಿವ್ ನ್ಯೂಸ್ ಓದುವ ಬದಲು ಆ 15 ನಿಮಿಷಗಳನ್ನು 3 ಭಾಗ ಮಾಡಿ. ಮೊದಲ 5 ನಿಮಿಷ ಕೇವಲ ನಮ್ಮ ಗುರಿಗಳನ್ನು ಮತ್ತು ದಿನದ ಉದ್ದೇಶಗಳನ್ನು ಓದುವುದು. ಓಕೆ, ನೆಕ್ಸ್ಟ್. ಮುಂದಿನ 5 ನಿಮಿಷ ಇಂಡಸ್ಟ್ರಿಯ ಹೊಸ ಸ್ಕಿಲ್ ಅಥವಾ ಪಾಸಿಟಿವ್ ವಿಚಾರದ ಬಗ್ಗೆ ಓದುವುದು. ಕೊನೆಯ 5 ನಿಮಿಷ ಇಂದಿನ ಅತಿಪ್ರಮುಖ 3 ಕೆಲಸಗಳನ್ನು ಪಟ್ಟಿ ಮಾಡುವುದು. ಈ ಸಣ್ಣ ರುಟೀನ್ ನಮ್ಮ ಮೆಂಟಲ್ ಫ್ಯಾಕ್ಟರಿಗೆ ಅತ್ಯುತ್ತಮ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ವಾಹ್, ಈ ಮಾರ್ನಿಂಗ್ ರುಟೀನ್ ಶುರು ಮಾಡುವುದು ಬಹಳ ಸುಲಭ. ಆದ್ರೆ ಬಹಳಷ್ಟು ಜನ ಇದನ್ನ ನಾಳೆಯಿಂದ ಮಾಡೋಣ, ಸರಿಯಾದ ಟೈಮ್ ಬರಲಿ ಅಂತ ಮುಂದೂಡ್ತಾಲೇ ಇರ್ತಾರೆ. ಲೈಕ್ ಜೀವನವನ್ನು ಹಾಟ್, ಕೋಲ್ಡ್ ಮತ್ತು ಲ್ಯೂಕ್ ವಾರ್ಮ್ ಅಂದ್ರೆ ಉಗುರು ಬೆಚ್ಚಗಿನ ರೀತಿ ಜೀವಿಸಬಹುದು ಅಂತ ಹೇಳ್ತಾರೆ. ಹೌದು, ಈ ಲ್ಯೂಕ್ ವಾರ್ಮ್ ವಲಯವೇ ಅತ್ಯಂತ ಅಪಾಯಕಾರಿ. ಕಂಫರ್ಟ್ ಝೋನ್ನಲ್ಲಿಯೇ ಸಮಯ, ಅವಕಾಶ ಎಲ್ಲವೂ ಕಳೆದು ಹೋಗ್ತದೆ. ಇದು ಯಾವ ಕಡೆಗೂ ಇರುವುದಿಲ್ಲ. ರೈಟ್. ಜೀವನದಲ್ಲಿ ಭದ್ರತೆಗೆಂತ ಸಾಧನೆ ಮುಖ್ಯ ಎಂದು ಯಾರು ಡಿಸೈಡ್ ಮಾಡ್ತಾರೋ ಅವರು ಮಾತ್ರ ಕಂಫರ್ಟ್ ಝೋನ್ನಿಂದ ಹೊರಬರ್ತಾರೆ. 100 ವರ್ಷಗಳ ಕಾಲ ಒಂದು ಮೂಲೆಯಲ್ಲಿ ಕಂಬಳಿ ಹೊದ್ದುಕೊಂಡು ಸೇಫ್ ಆಗಿ ಬದುಕೋದು ಒಂದು ಕಡೆ, ಕೇವಲ 20 ವರ್ಷಗಳ ಕಾಲ ಇಡೀ ಪ್ರಪಂಚವನ್ನು ಸುತ್ತಿದ್ದ ರಿಸ್ಕ್ ತೆಗೆದುಕೊಳ್ಳುತ್ತಾ ಸಾಹಸಮಯವಾಗಿ ಬದುಕೋದು ಇನ್ನೊಂದು ಕಡೆ. ರಿಸ್ಕ್ ಇಲ್ಲದ ಜೀವನ ಒಂದು ಜೀವನವೇ ಅಲ್ಲ ಅನ್ಸುತ್ತೆ. ಖಂಡಿತ. ಆದ್ರೆ ಮಳೆಯ ಉದಾಹರಣೆ ಒಂದು ಇದೆಯಲ್ಲ. ಬಿರುಸಾಗಿ ಮಳೆ ಬರುತ್ತಿರುವಾಗ ಸೇಲ್ಸ್ಮ್ಯಾನ್ ಒಬ್ಬ, ಇಂದು ಮಳೆ, ಯಾರೂ ಹೊರಗೆ ಬರಲ್ಲ, ವ್ಯಾಪಾರ ಆಗಲ್ಲ ಎಂದು ಮನೆಯಲ್ಲೇ ಉಳಿಯುತ್ತಾನೆ. ಹೌದು. ಇನ್ನೊಬ್ಬ ಸೇಲ್ಸ್ಮ್ಯಾನ್, ಇಂದು ಎಲ್ಲರೂ ಮನೆಯಲ್ಲಿರ್ತಾರೆ, ಯಾರೂ ಹೊರಗೆ ಹೋಗಿಲ್ಲ, ವ್ಯಾಪಾರಕ್ಕೆ ಇದು ಬೆಸ್ಟ್ ದಿನ ಅಂತ ಹೊರಡುತ್ತಾನೆ. ಎಕ್ಸಾಕ್ಟ್ಲಿ. ಆದ್ರೆ ಇದು ಕೇಳಲು ಸ್ವಲ್ಪ ಟಾಕ್ಸಿಕ್ ಪಾಸಿಟಿವಿಟಿ ತರಹ ಅನ್ನಿಸುವುದಿಲ್ಲವೇ? ಅಂದ್ರೆ ಮಳೆ ಬರುವಾಗ, ರಸ್ತೆಯಲ್ಲಿ ನೀರು ನಿಂತಾಗ ಬಲವಂತವಾಗಿ ಇದು ಒಳ್ಳೆಯ ದಿನ ಎಂದು ನಂಬಿಸುವುದು ಎಷ್ಟು ನೈಜವಾಗಿರುತ್ತದೆ? ಜಿಮ್ ರಾನ್ ನಿಜಕ್ಕೂ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ? ಇದು ಟಾಕ್ಸಿಕ್ ಪಾಸಿಟಿವಿಟಿ ಖಂಡಿತ ಅಲ್ಲ. ಬದಲಾಗಿ ಇದು ಜವಾಬ್ದಾರಿಯ ವಿಚಾರ. ಮಳೆ ಬರುವುದನ್ನು ಅಥವಾ ಎಕಾನಮಿ ಕುಸಿಯುವುದನ್ನು ನಾವು ತಡೆಯಲು ಸಾಧ್ಯವಿಲ್ಲ, ಅದು ವಾಸ್ತವ. ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಎಂಬುದು ಸಂಪೂರ್ಣ ನಮ್ಮ ಕೈಯಲ್ಲಿದೆ. ಅರ್ಥ ಆಗ್ತಿದೆ. ಮೊದಲನೇ ಸೇಲ್ಸ್ಮ್ಯಾನ್ ಮಳೆಯನ್ನು ದೂಷಿಸುತ್ತಾ ತನ್ನ ಸೋಲಿಗೆ ಪರಿಸ್ಥಿತಿಯನ್ನು ಹೊಣೆ ಮಾಡ್ತಾನೆ. ಎರಡನೆಯವನು ನನ್ನ ಕಂಟ್ರೋಲ್ನಲ್ಲಿರುವುದನ್ನು ನಾನು ಹೇಗೆ ಬಳಸಿಕೊಳ್ಳಬಹುದು ಅಂತ ಯೋಚಿಸುತ್ತಾನೆ. ಆತ ಮಳೆಯನ್ನು ಎಂಜಾಯ್ ಮಾಡುತ್ತಿಲ್ಲ, ಬದಲಾಗಿ ಆ ಪರಿಸ್ಥಿತಿಯಲ್ಲೂ ಅವಕಾಶ ಹುಡುಕುತ್ತಿದ್ದಾನೆ. ಅಂದ್ರೆ ಸಮಸ್ಯೆಗಳು ಎಲ್ಲರಿಗೂ ಸಮಾನ. ಟ್ರಾಫಿಕ್, ಸರ್ಕಾರ, ಅರ್ಥವ್ಯವಸ್ಥೆ ಎಲ್ಲರಿಗೂ ಒಂದೇ. ಆದರೆ ಸಮಸ್ಯೆ ಬಗೆಹರಿಸುವತ್ತ ಗಮನಹರಿಸುವ ಈ ಪ್ರೋಆಕ್ಟಿವ್ ಮೈಂಡ್ಸೆಟ್ ಯಶಸ್ಸಿನ ನಿರ್ಧರಿಸ್ತದೆ. ರೈಟ್. ಆ ಪ್ರೋಆಕ್ಟಿವ್ ಮನಸ್ಥಿತಿಗೆ ಬರಲು, ಕಂಫರ್ಟ್ ಝೋನ್ನಿಂದ ಹೊರಬರಲು ಕೇವಲ ಲಾಜಿಕ್ ಮಾತ್ರವಲ್ಲ, ಒಂದು ಪ್ರಬಲವಾದ ಇಮೋಷನ್ ಬೇಕು. ಜಿಮ್ ರಾನ್ ಅವರ ಆ 25ನೇ ವಯಸ್ಸಿನ ಕಥೆ ಬಹಳ ಆಳವಾಗಿದೆ. ಮನೆ ಬಾಗಿಲಿಗೆ ಬಂದ ಚಿಕ್ಕ ಹುಡುಗಿಯಿಂದ ಕೇವಲ $2 ಬೆಲೆಯ ಕುಕೀಸ್ ಖರೀದಿಸಲು ಸಾಧ್ಯವಾಗದ ಕಡು ಬಡತನ. ಹೌದು, ಅದು ಬಹಳ ಟಚಿಂಗ್ ಸ್ಟೋರಿ. ಕಾಲೇಜ್ ಮುಗಿಸಿ ಮದುವೆಯಾಗಿ ಮಕ್ಕಳಿದ್ದರೂ ಜೇಬಿನಲ್ಲಿ $2 ಇಲ್ಲವಲ್ಲ ಎಂಬ ಆ ತಮ್ಮದೇ ಸ್ಥಿತಿಯ ಮೇಲಿನ ಅಸಹ್ಯ ಅಥವಾ ಡಿಸ್ಗಸ್ಟ್,
ಅದೇ ಅವರನ್ನು ಒಳಗಿನಿಂದ ಬಡಿದೆಬ್ಬಿಸಿದ್ದು. ಆ ದಿನ ಅವರು ತೆಗೆದುಕೊಂಡ ನಿರ್ಧಾರವೇ ಎಲ್ಲವನ್ನೂ ಬದಲಾಯಿಸಿತು ಅಲ್ವಾ? ಎಕ್ಸಾಕ್ಟ್ಲಿ. ಆ ಅಸಹ್ಯವು ಒಂದು ತೀವ್ರವಾದ ಶಕ್ತಿಯಾಗಿ, ಒಂದು ಇಂಧನವಾಗಿ ಕನ್ವರ್ಟ್ ಆಯ್ತು. ಅದೇ ವ್ಯಕ್ತಿ ವರ್ಷಗಳ ನಂತರ ಬ್ಯಾಂಕ್ನಿಂದ ಹೊರಬರ್ತಿದ್ದಾಗ ಮಗಳ ವಯಸ್ಸಿನ ಮತ್ತಿಬ್ರು ಹೆಣ್ಮಕ್ಕಳಿಂದ $18 ಕೊಟ್ಟು ಕ್ಯಾಂಡಿ ಖರೀದಿಸಿ ಅವರ ಕಣ್ಣಲ್ಲಿ ಗೌರವ ನೋಡ್ತಾನ. ವಾವ್! ಬಡತನದ ಮೇಲಿನ ಅಸಹ್ಯವನ್ನು, ಅವಮಾನವನ್ನು ಅವರು ಎನರ್ಜಿಯನ್ನಾಗಿ, ಯಶಸ್ಸನ್ನಾಗಿ ಪರಿವರ್ತಿಸಿದ್ರು. ಆ ಹಣವನ್ನು ಗಳಿಸಿದ್ದು ಕೇವಲ ಕ್ಯಾಂಡಿ ಖರೀದಿಸುವುದಕ್ಕಲ್ಲ, ಆ ಬಡತನದ ಅವಮಾನವನ್ನು ಮತ್ತೆಂದೂ ಅನುಭವಿಸಬಾರದು ಎಂಬ ದೃಢ ನಿಶ್ಚಯದಿಂದ. ರೈಟ್. ಇಲ್ಲಿ ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದು, ಕೇವಲ ಪುಸ್ತಕ ಓದುವುದು, ಪ್ರೇರಣಾದಾಯಕ ಸೆಮಿನಾರ್ ಅಥವಾ ಡೀಪ್ ಡೈವ್ ಕೇಳೋದ್ರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಬದಲಾಗುವುದಿಲ್ಲ. ನಾವೀಗ ಆಕ್ಷನ್ ಬಗ್ಗೆ ಮಾತನಾಡಲೇಬೇಕು. ಹೌದು, ಈ ಜ್ಞಾನವು ದೈನಂದಿನ ಕ್ರಿಯೆಯಾಗಬೇಕು. ಕಲಿತಿದ್ದು ಕೇವಲ ತಲೆಯಲ್ಲಿ ಉಳಿಯಬಾರದು. ಹಾಗಾದ್ರೆ ಈ ಯುವ ವೃತ್ತಿಪರರು ಈಗಲೇ ತಮ್ಮ ಸ್ವಯಂ ಮೌಲ್ಯವನ್ನು ಕಟ್ಟಿಕೊಳ್ಳಲು ಮಾಡಬಹುದಾದ ಒಂದು ಸಣ್ಣ ಬದಲಾವಣೆಯೇನು? ಬಹಳ ಸಿಂಪಲ್ ಆದ ಹೆಜ್ಜೆಯೆಂದ್ರೆ, ಇಂದೇ ಒಂದು ವೀಕ್ಲಿ ರಿವ್ಯೂ ಟೆಂಪ್ಲೇಟ್ ಶುರು ಮಾಡುವುದು. ಕೇವಲ ಆಶಾವಾದದಿಂದ ಭವಿಷ್ಯ ಬದಲಾಗುವುದಿಲ್ಲ ಅಲ್ವಾ? ವೀಕ್ಲಿ ರಿವ್ಯೂ ಅಂದ್ರೆ ಹೇಗೆ? ಪ್ರತಿ ಭಾನುವಾರ ಕೇವಲ 10 ನಿಮಿಷ ಕೂತು ತಮ್ಮನ್ನು ತಾವು 3 ಪ್ರಶ್ನೆ ಕೇಳಿಕೊಳ್ಳಬೇಕು. 1. ಈ ವಾರ ನಾನು ನನ್ನ ವೃತ್ತಿಗೆ ಸಂಬಂಧಿಸಿದ ಯಾವ ಹೊಸ ವಿಷಯ ಕಲಿತೆ? 2. ನನ್ನ ನೆಟ್ವರ್ಕ್ನಲ್ಲಿ ಯಾರ ಜೊತೆ ಹೊಸದಾಗಿ ಮಾತನಾಡಿದೆ? ಆಮೇಲೆ 3ನೇದು? 3. ನಾನು ಕಳೆದ ವಾರಕ್ಕಿಂತ ಈ ವಾರ ಹೆಚ್ಚು ವ್ಯಾಲ್ಯೂ ಹೊಂದಿದ್ದೇನೆಯೇ ಅಂತ. ಈ ಸಿಂಪಲ್ ಟ್ರ್ಯಾಕಿಂಗ್ ಸಿಸ್ಟಮ್ ನಮ್ಮನ್ನು ಆರಾಮ ವಲಯದಿಂದ ಹೊರಗೆಳೆದು ನಿರಂತರ ಬೆಳವಣಿಗೆಯ ಹಾದಿಯಲ್ಲಿಡುತ್ತದೆ. ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ತಲುಪುತ್ತಿದ್ದೇವೆ ಎಂದು ಅಳೆಯಲು ಇದೊಂದು ಸ್ಪಷ್ಟವಾದ ಮಾಪನ. ಎಂತಹ ಅದ್ಭುತವಾದ ಒಳನೋಟಗರು! ಜಿಮ್ ರಾನ್ ಅವರ ಆ ಹಳೆಯ ಸೆಮಿನಾರ್ನ ಆಳವಾದ ವಿಚಾರಗಳನ್ನು ನಾವು ಇಂದು ಸಂಪೂರ್ಣವಾಗಿ ವಿಶ್ಲೇಷಿಸಿದೆವು. ಖಂಡಿತ. ನಾವು ಮಾರುಕಟ್ಟೆಗೆ ನೀಡುವ ವ್ಯಾಲ್ಯೂನಿಂದ ಆದಾಯ ನಿರ್ಧಾರವಾಗುತ್ತದೆ ಹೊರತು ನಾವು ಕಳೆಯುವ ಸಮಯದಿಂದಲ್ಲ ಎಂಬುದು ಸ್ಪಷ್ಟವಾಯಿತು. ಬಳಸದ ಪ್ರತಿಭೆ ನಶಿಸಿ ಹೋಗುತ್ತದೆ, ನಮ್ಮ ಮೆಂಟಲ್ ಫ್ಯಾಕ್ಟರಿಗೆ ಸರಿಯಾದ ರಾ ಮೆಟೀರಿಯಲ್ ತುಂಬಬೇಕು ಅನ್ನೋದು ಅರ್ಥ ಆಯಿತು. ಜೊತೆಗೆ ಆ ಲ್ಯೂಕ್ವಾರ್ಮ್ ಕಂಫರ್ಟ್ ಝೋನ್ನಿಂದ ಹೊರಬರಬೇಕು ಮತ್ತು ಕೇವಲ ಆಶಾವಾದದಿಂದ ಭವಿಷ್ಯ ಬದಲಾಗುವುದಿಲ್ಲ, ಇಂದಿನ ಆಕ್ಷನ್ನಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂಬ ಪ್ರಮುಖ ಪಾಠಗಳನ್ನು ನಾವು ಚರ್ಚಿಸಿದೆವು. ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಯಾವುದೇ ಅದೃಷ್ಟದಲ್ಲಿಲ್ಲ, ಅದು ನಮ್ಮ ಕೈಯಲ್ಲೇ ಇದೆ. ಜವಾಬ್ದಾರಿಯನ್ನು ಹೊರಗಿನ ಪರಿಸ್ಥಿತಿಗಳ ಮೇಲೆ ಹಾಕದೆ ನಮ್ಮ ಕೈಗೆ ತೆಗೆದುಕೊಳ್ಳುವುದೇ ಯಶಸ್ಸಿನ ಮೂಲಮಂತ್ರ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಮಾತನಾಡಿದ ಆ 2 ಉದ್ಯೋಗಿಗಳ ಕಥೆಯ ಗೊಂದಲಕ್ಕೆ ಈಗ ಪಕ್ಕಾ ಉತ್ತರ ಸಿಕ್ಕಿದೆ. ಹೌದು, ಆ 2ನೇ ವ್ಯಕ್ತಿ ಕೇವಲ ತನ್ನ ಸಮಯವನ್ನು ಮಾರ್ಕೆಟ್ಗೆ ಮಾರುತ್ತಿರಲಿಲ್ಲ. ಆತ ನಿರಂತರವಾಗಿ ತನ್ನ ವೈಯಕ್ತಿಕ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದ. ಆತ ತನ್ನ ಆಂತರಿಕ ಬೆಳವಣಿಗೆಯತ್ತ ಗಮನ ಹರಿಸಿದ್ದ. ಹಾಗಾದರೆ ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಮ್ಮ ಕೇಳುಗರಿಗೆ ಒಂದು ಆಳವಾದ, ಪ್ರಚೋದನಾತ್ಮಕವಾದ ಪ್ರಶ್ನೆಯನ್ನು ಇಲ್ಲಿ ಬಿಟ್ಟೋಗೋಣ. ಖಂಡಿತ. ಒಂದು ವೇಳೆ ಪ್ರತಿಯೊಬ್ಬಳ ಇಂದಿನ ಜೀವನವನ್ನು ಒಂದು ವ್ಯಾಪಾರ ಸಂಸ್ಥೆಯ ಆರ್ಥಿಕ ದಾಖಲೆಯಂತೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ನಂತೆ ಪರಿಗಣಿಸಿದರೆ, ಕಳೆದ 7 ದಿನಗಳಲ್ಲಿ ಹೊಸದಾಗಿ ಕಲಿತ ಕೌಶಲ್ಯಗಳು, ಓದಿದ ಪುಸ್ತಕಗಳು ಮತ್ತು ಬದಲಾಯಿಸಿಕೊಂಡ ಅಭ್ಯಾಸಗಳು ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಾಭದತ್ತ ಕೊಂಡೊಯ್ಯುತ್ತಿವೆಯಾ ಅಥವಾ ನಷ್ಟದತ್ತ ದೂಡುತ್ತಿವೆಯಾ? ಇದು ಪ್ರತಿಯೊಬ್ಬರೂ ಪ್ರತಿದಿನ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಹೌದು. ಸಮಯ ಕೇವಲ ವ್ಯಯವಾಗುತ್ತಿದೆಯಾ ಅಥವಾ ಮೌಲ್ಯ ಸೃಷ್ಟಿಯಾಗುತ್ತಿದೆಯಾ? ಆಲೋಚನೆಗೆ ಹಚ್ಚುವ ಈ ವಿಚಾರದೊಂದಿಗೆ ಇಂದಿನ ಈ ಡೀಪ್ ಡೈವ್ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ.